ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 15ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ದ್ವಿತೀಯ. ಈ ಎರಡನೇ ದಿವಸದ ತಿಥಿ ಈ ದಿನ ರಾತ್ರಿ 3:31 ಇರಲಿದೆ. ನಂತರ ತೃತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10:56 ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಅಪರಾಹ್ನ 3:20 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ರಾತ್ರಿ 1:46 ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:33 ಮಧ್ಯಾಹ್ನ 1:59 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:07 ಮಧ್ಯಾಹ್ನ 12:33 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:41 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 12:51 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ಅಮೃತ ಕಾಲ ಕೂಡ ಯಾವುದೂ ಇಲ್ಲ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:09. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವರ್ತಕರಿಗೆ, ವ್ಯಾಪಾರಸ್ಥರಿಗೆ, ಅದರಲ್ಲೂ ವಿಶೇಷವಾಗಿ ದಳ್ಳಾಳಿಗಳಿಗೆ ತುಂಬ ಅನುಕೂಲ ಇದೆ, ತುಂಬ ಲಾಭ ಇರುವಂತಹ ಸಂದರ್ಭ ಈ ದಿನದಲ್ಲಿರುತ್ತೆ. ಹಾಗೆ ಬುಧನನ್ನು ವಾಕ್ಚಾತುರ್ಯಕ್ಕೆ ಕಾರಕ ಅಂತ ಹೇಳಿ ಕರೀತಾರೆ. ಮಾತಿಗೆ ಕಾರಕ ಬುಧ. ಹಾಗಾಗಿ ಈ ದಿನ ಒಂದು ಮಾತಿನಿಂದಲೇ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಎಲ್ರಿಗೂ ಕೂಡ ಇರುತ್ತೆ. ಹಾಗಾಗಿ ಮಾತು ಈ ದಿನ ನಿಮಗೆ ಪ್ರಬಲ ಅಸ್ತ್ರವಾಗಿ ಇರುವಂಥದ್ದು. ಅದನ್ನು ನೀವು ಹೇಗೆ ಬಳಸ್ಕೊಳ್ತೀರೋ ಆ ರೀತಿಯಲ್ಲಿ ನಿಮಗೆ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ಸ್ನೇಹಕ್ಕೆ, ಗೆಳೆತನಕ್ಕೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಗೆಳೆಯರಿಂದ ನಿಮಗೆ ಸಹಾಯ ಸಿಕ್ಕತ್ತೆ. ಗೆಳೆಯರ ಜೊತೆಯಲ್ಲಿ ಮಾಡುವಂಥ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲೂ ಕೂಡ ಅದ್ಭುತವಾದಂತಹ ವ್ಯವಹಾರಗಳು ನಡೆಯುತ್ತೆ. ಲಾಭಾಂಶ ಚೆನ್ನಾಗಿದೆ.
ಹಾಗೆ ಈ ದಿನ ಕಲಿಕೆಗೆ, ಬರವಣಿಗೆಗೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿರುವಂಥ ದಿನ. ಒಟ್ಟಾರೆ ಈ ದಿನದಲ್ಲಿ ಮಾಡುವಂಥ ಎಲ್ಲ ವ್ಯವಹಾರಗಳು ಲಾಭದಾಯಕವಾದಂಥ ಸ್ಥಿತಿಯನ್ನು ತಲುಪುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಏನಿದೆ ಇದು ಕೂಡ ಚೆನ್ನಾಗಿದೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುಹೋರದಲ್ಲಿ ಕೂಡ ಆರಂಭ ಮಾಡ್ಬೋದು. ಒಳ್ಳೆಯ ಫಲಿತಾಂಶ ನಿಮಗೆ ಲಭ್ಯವಾಗುತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 9:35 ಬೆಳಿಗ್ಗೆ 10:32 ಇನ್ನು ಅಪರಾಹ್ನ 4:14 ಅಪರಾಹ್ನ 5:11 ಇನ್ನು ರಾತ್ರಿ 11:23 ರಾತ್ರಿ 12:26 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು, ಸ್ವಲ್ಪ ಡಿಲೇ ಆಗುತ್ತೆ. ಹಾಗಾಗಿಯೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:38 ಬೆಳಿಗ್ಗೆ 9:35 ಇನ್ನು ಅಪರಾಹ್ನ 3:17 ಅಪರಾಹ್ನ 4:14 ಇನ್ನು ರಾತ್ರಿ 10:20 ರಾತ್ರಿ 11:23 ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಬುಧ ಹೋರ ಏನಿದೆ ಅದು ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಲೆಕ್ಕಪತ್ರಗಳನ್ನು ಈ ದಿನ ಜೋಪಾನ ಮಾಡಿಕೊಳ್ಳುವಂಥ ವಿಚಾರ ಆಗಲಿ, ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಯಶಸ್ಸನ್ನು ಕಾಣಬೇಕು ಅಂದರೆ ಈ ದಿನ ತೆಗೆದುಕೊಳ್ಳುವಂಥ ನಿರ್ಧಾರ ಇವೆಲ್ಲವೂ ಕೂಡ ಬಹಳ ಉತ್ತಮವಾಗಿದೆ. ಅದರಲ್ಲೂ ಈ ಬುಧ ಹೋರಾದಲ್ಲಿ ನೀವು ಈ ವ್ಯಾಪಾರಿ ಸಂಬಂಧವಾದಂತಹ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 6:44 ಬೆಳಿಗ್ಗೆ 7:41 ಇನ್ನು ಮಧ್ಯಾಹ್ನ 1:23 ಮಧ್ಯಾಹ್ನ 2:20 ಇನ್ನು ರಾತ್ರಿ 8:14 ರಾತ್ರಿ 9:17 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಯಾವುದೇ ಡಾಕ್ಯುಮೆಂಟ್ಸನ್ನ ಪಡ್ಕೊಳ್ಳುವಂಥ ವಿಚಾರ, ಇನ್ನು ಸರ್ಕಾರಿ ಇಲಾಖೆಗಳಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದೆಲ್ಲವನ್ನು ಕೂಡ ಆದಷ್ಟು ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಆರಂಭ ಮಾಡಬೇಡಿ. ಅಷ್ಟೊಂದು ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:42 ಬೆಳಿಗ್ಗೆ 6:44 ಇನ್ನು ಮಧ್ಯಾಹ್ನ 12:26 ಮಧ್ಯಾಹ್ನ 1:23 ಇನ್ನು ರಾತ್ರಿ 7:11 ರಾತ್ರಿ 8:14 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಹಾಗಾಗಿ ಪ್ರತಿನಿತ್ಯ ನೀವು ಆ ದಿನದಲ್ಲಿ ಬರುವಂಥ ಶುಭ ಗಳಿಗೆಗಳು ಯಾವುದಿದೆ, ಯಾವ ಮುಹೂರ್ತದಲ್ಲಿ ಅಂದರೆ ಯಾವ ಸಮಯದಲ್ಲಿ ಯಾವ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು, ಹಾಗೆ ಕೆಲವೊಂದು ನಿರ್ದಿಷ್ಟ ಕೆಲಸಗಳನ್ನು ಆರಂಭ ಮಾಡಿಬಿಟ್ರಂತೂ ಅತ್ಯುತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಪ್ರತಿನಿತ್ಯ ಇರುವಂಥ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಬೇಕು. ಇದರಲ್ಲಿ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳು ಹೇಳಲ್ಪಟ್ಟಿರುತ್ತೆ. ಹಾಗಾಗಿನೇ ಈ ಪಂಚಾಂಗ ಶ್ರವಣ ಮಾಡುವಂಥದ್ದು ಕೂಡ ಪುಣ್ಯದ ಕೆಲಸ. ಜೊತೆಗೆ ನಿಮ್ಮ ಒಂದು ಪ್ರಯಾಣದ ಸಂದರ್ಭದಲ್ಲಿ ಯಾವುದೇ ಅಡ್ಡಿ ಆತಂಕಗಳು, ಅಡಚಣೆಗಳು ಇಲ್ಲದೆ ಸಾಗುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಒಳ್ಳೆಯ ಮುಹೂರ್ತದಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡಿ, ಒಳ್ಳೆಯ ಹೊರ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಈ ವಿವರಗಳಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಪೂರಕವಾಗಿರುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ನೆನ್ನೆ ತಾನೇ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದ್ದಾನೆ. ಇದು ಮಕರ ಸಂಕ್ರಾಂತಿ ಅಂತ ಹೇಳಿ ಅನ್ನಿಸ್ಕೊಳ್ತು. ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಿಮಗೂ ಗೊತ್ತಿದೆ. ಹಾಗೆ ಇಲ್ಲಿ ಸಂಕ್ರಾಂತಿ ಒಂದು ಪುಣ್ಯ ಕಾಲದ ಆಚರಣೆಯನ್ನು ಕೂಡ ನೀವು ಮಾಡಿದ್ದೀರಿ.
ಅಂದರೆ ಈ ಸಮಯದಲ್ಲಿ ನೀವು ಮಂಗಳ ಸ್ನಾನವನ್ನು ಮಾಡಿದ್ದೀರಿ, ಕೆಲವರು ನದಿ ಪಾತ್ರಗಳಲ್ಲಿ ಸ್ನಾನ ಮಾಡಿದ್ದಾಗಿದೆ, ಹಾಗೆ ಪಿತೃ ತರ್ಪಣವನ್ನು ಕೆಲವರು ಕೊಟ್ಟಿದ್ದಾರೆ, ಹಾಗೆ ಕೆಲವು ದಾನಾದಿ ಧರ್ಮ ಕಾರ್ಯಗಳನ್ನು ಮಾಡಿದ್ದಾರೆ, ಹಾಗೆ ಎಳ್ಳು ಬೆಲ್ಲವನ್ನು ಹಂಚಿರುವಂಥದ್ದು ಕೂಡ ಇದೆ. ಇಲ್ಲಿ ಸಂಕ್ರಾಂತಿಯ ಸ್ವರೂಪ ಹಾಗೆ ಸಂಕ್ರಾಂತಿಯ ಮಹತ್ವ ಬಹಳ ವಿಶೇಷವಾಗಿ ಇರುವಂಥದ್ದು. ಇಲ್ಲಿ ಈ ಸಂಕ್ರಾಂತಿಯ ಪರ್ವಕಾಲದಲ್ಲಿ 6 ವಿಧದಲ್ಲಿ ಎಳ್ಳಿನ ಉಪಯೋಗವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ನೋಡಿ, ಸೂರ್ಯ ತನ್ನ ಮಗನಾದಂತಹ ಶನಿಯ ರಾಶಿಯನ್ನು ಪ್ರವೇಶ ಮಾಡಿರುವಂಥದ್ದು, ಮಕರ ರಾಶಿ. ಇಲ್ಲಿ ಸೂರ್ಯ ಮತ್ತು ಶನಿಗೆ ಶತ್ರುತ್ವ ಅನ್ನುವಂಥದ್ದು ಇದೆ. ತಂದೆ ಮಕ್ಕಳಾದರೂ ಕೂಡ ಅವರಿಬ್ಬರ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ, ಅವರಿಬ್ಬರು ಪರಸ್ಪರ ಶತ್ರುಗಳಾಗಿ ಇರುವಂಥವ್ರು. ಅಂತಹ ಒಂದು ಶತ್ರುವಿನ ಮನೆಯಲ್ಲಿ ಸೂರ್ಯನ ಪ್ರವೇಶ ಆಗಿದೆ. ಆ ದಿನದಿಂದಲೇ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗ್ತಾ ಇದೆ. ನೋಡಿ, ಎಂಥ ಒಂದು ವಿಚಿತ್ರವಾದಂತಹ ಪರ್ವಕಾಲ ಇದು ಅನ್ನುವಂಥದ್ದು. ಈ ಒಂದು ಪರ್ವಕಾಲದಲ್ಲೇ 6 ರೀತಿಯಲ್ಲಿ ಎಳ್ಳಿನ ಉಪಯೋಗವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಎಳ್ಳು ಮಿಶ್ರಿತ ನೀರಿನಿಂದ ಸ್ನಾನವನ್ನು ಮಾಡುವಂಥದ್ದು, ಎಳ್ಳಿನ ಕಲ್ಕದಿಂದ ಮೈಕೈಯನ್ನು ತಿಕ್ಕಿಕೊಳ್ಳುವಂಥದ್ದು, ಎಳ್ಳಿನ ಹೋಮವನ್ನು ಮಾಡುವಂಥದ್ದು, ಇದನ್ನೇ ತಿಲಹೋಮ ಅಂತ ಹೇಳುವಂಥದ್ದು. ಇನ್ನು ಎಳ್ಳು ಮಿಶ್ರಿತ ನೀರನ್ನು ಸೇವನೆ ಮಾಡುವಂಥದ್ದು, ಎಳ್ಳನ್ನು ದಾನವಾಗಿ ಕೊಡುವಂಥದ್ದು, ಎಳ್ಳು ಬೆಲ್ಲ ಇದನ್ನು ದಾನವಾಗಿ ಕೊಡಬೇಕು. ಹಾಗೆ ಈ ಎಳ್ಳನ್ನು ಸೇವನೆ ಮಾಡುವಂಥದ್ದು, ಇದನ್ನು 6 ರೀತಿಯಲ್ಲಿ ಈ ಎಳ್ಳನ್ನು ಉಪಯೋಗಿಸಬೇಕು ಅನ್ನುವಂಥದ್ದು. ಇದರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಸೂರ್ಯನ ಆರಾಧನೆಯನ್ನು ಮಾಡ್ತಾರೆ. ಏಕೆಂದರೆ ವೇದ ಉಪನಿಷತ್ತುಗಳಲ್ಲಿ ವರ್ಣಿಸಿರುವಂತೆ ಸೂರ್ಯನೇ ಪ್ರಾಣ. ಇಲ್ಲಿ ರವಿ ಅಂತ ಹೇಳಿದ್ರೆ ಮೂರ್ತ, ಅಮೂರ್ತ ರೂಪವಾದಂತಹ ಜೀವ ಜಗತ್ತು, ಜಗತ್ತಿನ ಚಲನೆಗೆ ಸೂರ್ಯನೇ ಕಾರಣವಾಗಿರುವಂಥವನು. ಹಾಗೆಯೇ ಅದ್ವಿತೀಯ ಶಕ್ತಿ ಸ್ವರೂಪಿ ಈ ಸೂರ್ಯ. ವಿಶ್ವರೂಪಿಯಾದಂತಹ ಸೂರ್ಯನಾರಾಯಣ ಸಹಸ್ರ ಕಿರಣ ಪ್ರಕಾಶದಿಂದ ಉದಯಿಸಿ ಸಕಲ ಜೀವರಾಶಿಗೆ ಚೇತನ ಶಕ್ತಿಯನ್ನು ತುಂಬುತ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇದನ್ನು ಖಗೋಳಶಾಸ್ತ್ರ ಕೂಡ ಅದನ್ನೇ ತಿಳಿಸುವಂಥದ್ದು. ಹಾಗಾಗಿ ಈ ಸೂರ್ಯನ ಕಿರಣಗಳಿಲ್ಲದೆ ಯಾವ ಜೀವಿಯೂ ಕೂಡ ಬದುಕಲಾರದು ಅನ್ನುವಂಥ ಒಂದು ವಿಚಾರವನ್ನು, ಹಾಗೆ ಯಾವ ಸೂರ್ಯನ ಉದಯದ ಕಾಲದಲ್ಲಿ ಅಥವಾ ಸೂರ್ಯಾಸ್ತದ ಕಾಲಕ್ಕೆ ದೇವತೆಗಳು ಕೂಡ ತಲೆಬಾಗಿ ನಮಿಸ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಅಂತಹ ಸರ್ವಶಕ್ತನಾದಂತಹ ಮಹಾನಿಧಿಯಾದಂತಹ ಸೂರ್ಯ ವಿಶ್ವಕ್ಕೆ ಜಯವನ್ನು ತಂದುಕೊಡ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಸೂರ್ಯನ ಆರಾಧನೆ ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಡೆಯುವಂಥದ್ದು. ಇನ್ನು ಗೋಚಾರದಿಂದ ಸೂರ್ಯ ಪ್ರತಿ ತಿಂಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಸೂರ್ಯ ಪರಿಭ್ರಮಣ ಏನಿದೆ ಇದನ್ನು ಸಂಕ್ರಮಣ ಅಂತ ಹೇಳಿ ಕರೀತಾರೆ. ಇಲ್ಲಿ ಕರ್ಕ ರಾಶಿಯ ಪ್ರವೇಶ ಅಂದರೆ ಕರ್ಕಾಟಕ ರಾಶಿಯನ್ನು ಯಾವ ದಿನ ಸೂರ್ಯ ಪ್ರವೇಶ ಮಾಡ್ತಾನೋ ಆ ದಿನದಿಂದ ದಕ್ಷಿಣಾಯನ ಪ್ರಾರಂಭ ಆಗುತ್ತೆ. ಇನ್ನು ಯಾವ ದಿನ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೋ ಆ ದಿನದಿಂದ ಉತ್ತರಾಯಣ ಪ್ರಾರಂಭ ಆಗುತ್ತೆ ಅನ್ನುವಂಥ ಒಂದು ಸಂಗತಿ ಇದೆ. ಹಾಗಾಗಿ ಇಲ್ಲಿ ಉತ್ತರಾಯಣ ಬಹಳ ಪ್ರಮುಖವಾದಂತಹ ಆಯನ. ಅದೇ ರೀತಿ ನೆನ್ನೆ ಹೇಳಿದಾಗೆ ಭೀಷ್ಮಾಚಾರ್ಯರು ಶರಶಯ್ಯೆಯ ಮೇಲೆ ಮಲಗಿದ್ರು. ಧರ್ಮೋಪದೇಶ ಮಾಡಲಿಕ್ಕೆ, ದೇಹ ತ್ಯಾಗವನ್ನು ಮಾಡಲಿಕ್ಕೆ ಅವರು ಉತ್ತರಾಯಣಕ್ಕಾಗಿ ಕಾಯ್ತಾ ಇದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಉತ್ತರಾಯಣ ಸಂದರ್ಭದಲ್ಲಿ ಯಾರು ಮರಣ ಹೊಂದುತ್ತಾರೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಆಯನದಲ್ಲಿ ಉತ್ತರಾಯಣ ಅತಿ ಶ್ರೇಷ್ಠ ಅಂತ ಹೇಳಿರುವಂಥದ್ದು. ಹಾಗೆ ಭೀಷ್ಮ ಪಿತಾಮಹರು ಎಲ್ಲ ಯಾತನೆಗಳನ್ನು ಅನುಭವಿಸ್ತಾ ಇದ್ರೂ ಕೂಡ ದಕ್ಷಿಣಾಯನದಲ್ಲಿ ತಮ್ಮ ದೇಹವನ್ನು ತ್ಯಜಿಸಲಿಕ್ಕೆ ಒಪ್ಪಲಿಲ್ಲ. ಅವರು ಉತ್ತರಾಯಣಕ್ಕಾಗಿ ಕಾಯ್ತಾ ಇದ್ರು. ಈ ಉತ್ತರಾಯಣ ಪುಣ್ಯಕಾಲದ ಅಷ್ಟಮಿಯ ದಿನ ತಮ್ಮ ಅಂತ್ಯವನ್ನು ಅವರೇ ಬರಮಾಡಿಕೊಳ್ತಾರೆ. ಆದ್ದರಿಂದಲೇ ಭೀಷ್ಮಾಚಾರ್ಯರನ್ನ ಇಚ್ಛಾ ಮರಣಿ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಕೃತಯುಗದಲ್ಲಿ ಶಿವ ಮತ್ತು ಪಾರ್ವತಿಯರು ವಿವಾಹವಾಗಿದ್ದು ಈ ಉತ್ತರಾಯಣದಲ್ಲಿ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಬ್ರಹ್ಮದೇವರು ಈ ಜಗತ್ತಿನ ಸೃಷ್ಟಿಯನ್ನು ಆರಂಭ ಮಾಡಿದ್ದು, ಇಂದ್ರನಿಗೆ ಗೌತಮರು ಶಾಪ ವಿಮೋಚನೆಯನ್ನು ಮಾಡಿದ್ದು, ಹಾಗೆ ಶ್ರೀಮನ್ ನಾರಾಯಣನು ವರಹ ಅವತಾರದಿಂದ ಭೂಮಿಯ ಮೇಲೆ ಪಾದ ಸ್ಪರ್ಶವನ್ನು ಮಾಡಿದ್ದು,
ಇನ್ನು ಸಮುದ್ರ ಮಂಥನ ಸಮಯದಲ್ಲಿ ಮಹಾಲಕ್ಷ್ಮಿ ಅವತರಿಸಿದ್ದು, ಹಾಗೆ ಋಷಿಮುನಿಗಳು ತಪಸ್ಸಿಗೆ ಆಯ್ಕೆ ಮಾಡಿಕೊಂಡಿದ್ದು ಕೂಡ ಈ ಉತ್ತರಾಯಣದಲ್ಲಿ ಅನ್ನುವಂಥ ಒಂದು ಉಲ್ಲೇಖಗಳು ನಮ್ಮ ಪುರಾಣದಲ್ಲಿದೆ. ಹಾಗಾಗಿ ಈ ಎಲ್ಲ ಕಾರಣಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉತ್ತರಾಯಣಕ್ಕೆ ವಿಶೇಷವಾದಂತಹ ಒಂದು ಮಹತ್ವ ಇದೆ. ಹಾಗಾಗಿನೇ ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚು ನಡೆಯುವಂಥದ್ದು ಉತ್ತರಾಯಣದಲ್ಲೇ. ಇನ್ನು ಈ ಉತ್ತರಾಯಣದ ಆರಂಭದ ದಿನದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಅದರಲ್ಲೂ ಈ ಹಬ್ಬ ಎಳ್ಳಿನ ಕಹಿ, ಬೆಲ್ಲದ ಸಿಹಿ ಜೀವನದಲ್ಲಿ ಸರಿಯಾಗಿ ಹಂಚಿಕೊಂಡು ಬಾಳುವಂಥ ಅರ್ಥವನ್ನು ಕೊಡುವಂಥ ಹಬ್ಬ ಇದು. ಹಾಗಾಗಿನೇ ಎಳ್ಳು ಬೆಲ್ಲ ಪರಸ್ಪರ ಹಂಚಿ ದ್ವೇಷ, ಅಸೂಹೆ, ಶತ್ರುತ್ವ ಇವುಗಳನ್ನು ಮರೆತು ಸಾಮರಸ್ಯದಿಂದ ಬದುಕುವಂಥ ಪ್ರತಿಜ್ಞೆ ಮಾಡುವಂಥ ಹಬ್ಬ ಈ ಸಂಕ್ರಾಂತಿ ಹಬ್ಬ. ಹಾಗಾಗಿ ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸುವಂತಹ ಈ ಸಂಕ್ರಮಣದ ಶುಭ ಸಂದರ್ಭದಲ್ಲಿ ರೈತರಿಗೆ ಸುಗ್ಗಿ ಹಬ್ಬವೆಂದೇ ಹೇಳುವಂತಹ ಈ ಹಬ್ಬ ನಮಗೆ ತುಂಬ ಶ್ರೇಷ್ಠವಾಗಿರುವಂಥ ಹಬ್ಬ ಇದು. ಹಾಗಾಗಿನೇ ಈ ಸಂದರ್ಭದಲ್ಲಿ ಅಂದರೆ ಈ ಸಂಕ್ರಮಣ ಕಾಲದಲ್ಲಿ ಸ್ನಾನಕ್ಕೆ, ದಾನಕ್ಕೆ ಮತ್ತು ತರ್ಪಣಕ್ಕೆ ವಿಶೇಷವಾದಂತಹ ಒಂದು ಮಹತ್ವ ಇದೆ. ಹಾಗಾಗಿ ಅದೃಷ್ಟ ಕರ್ಮಗಳಾದಂತಹ ಹಬ್ಬ, ಹರಿದಿನ, ಪರ್ವಕಾಲ, ವ್ರತಗಳ ಆಚರಣೆ ಮೊದಲಾದಂತಹ ಧಾರ್ಮಿಕ ಕಾರ್ಯಗಳನ್ನು ನಿರಯನ ಗಣತಿಯಂತೆ ಆಚರಣೆ ಮಾಡಿ ನಮ್ಮ ಕರ್ಮಗಳನ್ನು ಕಳ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಆದ್ದರಿಂದಲೇ ಮಕರ ಸಂಕ್ರಮಣ ಒಂದು ಹಬ್ಬದ ರೀತಿಯಲ್ಲಿರುತ್ತೆ, ಕೆಲವರಿಗೆ ಅದೇ ಜಾತ್ರೆಯ ರೀತಿಯಲ್ಲಿರುತ್ತೆ, ಕೆಲವರಿಗೆ ಉತ್ಸವದ ರೂಪದಲ್ಲಿ ಕಂಡುಬರುತ್ತೆ. ಹಾಗಾಗಿನೇ ದೇಶಾದ್ಯಂತ ಬೇರೆ ಬೇರೆ ಹೆಸರುಗಳಿಂದ ಈ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡುವಂಥದ್ದು. ಅದರಲ್ಲೂ ಕೃಷಿಕರಿಗೆ ಬಹಳ ದೊಡ್ಡ ಹಬ್ಬ ಇದು. ಇನ್ನು ಈ ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಇಲ್ಲಿ ಸಾಂಕೇತಿಕವಾಗಿ ಎಳ್ಳು ಮತ್ತು ಬೆಲ್ಲದ ಮಹತ್ವವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅದರ ಹಿನ್ನೆಲೆ ಏನು, ಅದನ್ನು ಯಾಕೆ ದಾನ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂರ್ಯನು ಬೆಲ್ಲದೊಂದಿಗೆ ಸಂಬಂಧವನ್ನು ಹೊಂದಿದ್ರೆ ಶನಿ ಎಳ್ಳಿನೊಂದಿಗೆ ಸಂಬಂಧವನ್ನು ಹೊಂದಿದ್ದಾನೆ. ಹಾಗಾಗಿನೇ ಈ ಮಕರ ಸಂಕ್ರಾಂತಿಯ ದಿನ ಸೂರ್ಯ ತನ್ನ ಮಗನಾದಂತಹ ಶನಿಯ ಮನೆಗೆ ಹೋದಾಗ, ಅಂದರೆ ಮಕರ ರಾಶಿಯ ಮನೆಗೆ ಹೋದಾಗ ಕಪ್ಪು ಎಳ್ಳು ಮತ್ತು ಬೆಲ್ಲದ ಸಂಬಂಧವನ್ನು ಸಿಹಿ ಸಂಕೇತ ಅಂತ ಹೇಳಿ ಪರಿಗಣಿಸ್ತಾರೆ. ಆದ್ದರಿಂದಲೇ ಈ ಮಕರ ಸಂಕ್ರಾಂತಿಯ ದಿನದಂದು ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವಂಥದ್ದು ತುಂಬ ಒಳ್ಳೆಯದು ಅಂತ ಹೇಳಿ ಪರಿಗಣಿಸಿದ್ದಾರೆ. ಈ ದಿನ ಎಳ್ಳು ಮಿಶ್ರಿತವಾದಂತಹ ಬೆಲ್ಲವನ್ನು ದಾನ ಮಾಡೋದ್ರಿಂದ ಗ್ರಹದೋಷಗಳು ನಿವಾರಣೆಯಾಗುತ್ತೆ, ಅಲ್ಲಿ ವ್ಯಕ್ತಿಯ ಅದೃಷ್ಟ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಮಕರ ಸಂಕ್ರಾಂತಿಯ ದಿನ ಸೂರ್ಯದೇವನನ್ನು ಕಪ್ಪು ಎಳ್ಳು ಮತ್ತು ಬೆಲ್ಲದಿಂದ ಪೂಜೆ ಮಾಡೋದ್ರಿಂದ ಎಲ್ಲ ರೀತಿಯ ತೊಂದರೆಗಳು ದೂರ ಆಗುತ್ತೆ. ಹಾಗೆ ಈ ಒಂದು ಮಕರ ಸಂಕ್ರಾಂತಿಯ ದಿನ ಅಥವಾ ಉತ್ತರಾಯಣದ ಯಾವುದೇ ಒಂದು ದಿನ ಕಪ್ಪು ಎಳ್ಳಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಪಠಣ ಮಾಡ್ತಾ ಇದ್ದರೆ ಅಂಥವರು ಜೀವನದಲ್ಲಿ ಮಂಗಳಕರವಾದಂಥ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇನ್ನು ಪ್ರತಿದಿನ ನಾವು ಶಿವಲಿಂಗದ ಮೇಲೆ ಕಪ್ಪು ಎಳ್ಳನ್ನು ಅರ್ಪಿಸಿ ಪೂಜೆ ಮಾಡೋದ್ರಿಂದ ಶನಿಯ ದೋಷಗಳು ನಿವಾರಣೆಯಾಗುತ್ತೆ. ಹಾಗೆ ಅನಾದಿ ಕಾಲದಿಂದಲೂ ಬಂದಿರುವಂತಹ ನಮ್ಮ ರೋಗಗಳೇನಿದೆ ಅದು ಕೂಡ ದೂರ ಆಗುವಂಥ ಸಂಭವಗಳು ಹೆಚ್ಚಾಗುತ್ತೆ. ಇನ್ನು ಈ ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ರಾಹುಕೇತು ಮತ್ತು ಶನಿಯ ದುಷ್ಪರಿಣಾಮಗಳು ಏನೇ ಇದ್ದರೂ ಕೊನೆಯಾಗತ್ತೆ. ಈ ಪರಿಹಾರ ಕಾಳಸರ್ಪ ಯೋಗವನ್ನು, ಸಾಡೆ ಸಾತಿ ಶನಿ, ಶನಿದೋಷ ಮತ್ತು ಪಿತೃದೋಷ ಇಂತಹ ದೋಷಗಳೇನಾದರೂ ವ್ಯಕ್ತಿಯನ್ನು ಬಾಧಿಸ್ತಾ ಇದ್ದರೆ ಅದರ ನಿವಾರಣೆಗೆ ಈ ಎಳ್ಳು ಬೆಲ್ಲದ ದಾನ ತುಂಬ ಮಹತ್ವದ್ದಾಗಿದೆ. ಇನ್ನು ಪ್ರತಿ ಶನಿವಾರ ಕಪ್ಪು ಎಳ್ಳಿನ ಉಂಡೆಯನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಬಡವರಿಗೆ ದಾನ ಮಾಡಿ ಇದರಿಂದ ಹಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆ ಪರಿಹಾರ ಆಗತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇನ್ನು ಈ ಎಳ್ಳಿನ ಬಗ್ಗೆ ಇನ್ನೊಂದು ಮಹತ್ವದ ಅಂಶ ಏನಂತ ಹೇಳಿದ್ರೆ, ಹಾಲಿನಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಅರಳಿ ಮರದ ಬುಡಕ್ಕೆ ನೈವೇದ್ಯವನ್ನು ಅರ್ಪಣೆ ಮಾಡಿದ್ರೆ ಈ ಕೆಟ್ಟ ಸಮಯ ಏನಿದೆ ಅದು ನಮಗೆ ತಟ್ಟಲ್ಲ. ಹಾಗಾಗಿ ಕೆಟ್ಟ ಸಮಯ ಕೂಡ ಪರಿವರ್ತನೆಯಾಗಿ ಶುಭ ಸಮಯ ಆಗುವಂತೆ ಅದು ಮಾಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಮಕರ ಸಂಕ್ರಾಂತಿಯ ಹೊರತುಪಡಿಸಿ ಪ್ರತಿ ಶನಿವಾರದಂದು ಕೂಡ ಈ ಅರಳಿ ಮರಕ್ಕೆ ಕಪ್ಪು ಎಳ್ಳನ್ನು ನೈವೇದ್ಯ ಮಾಡುವಂಥದ್ದನ್ನು ಮುಂದುವರಿಸ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಕಪ್ಪು ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದಂಥ ಲಡ್ಡುಗಳನ್ನು ತಿನ್ನೋದ್ರಿಂದ, ಇದನ್ನು ಚಿಗಳಿ ಅಂತ ಹೇಳಿ ಕೆಲವರು ಕರೆಯುವಂಥದ್ದು ಇದೆ, ಇದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಉಂಟಾಗುತ್ತೆ. ಅದನ್ನು ದಾನ ಮಾಡೋದ್ರಿಂದ ಸೂರ್ಯ ಮತ್ತು ಶನಿ ಇಬ್ಬರ ಅನುಗ್ರಹವೂ ಕೂಡ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ.
ಹಾಗೆ ಜಾತಕದಲ್ಲಿ ಯಾರಿಗಾದರೂ ಶನಿಯ ದೋಷ ಇದ್ದರೆ ಅಥವಾ ಸಾಡೆ ಸಾತಿ ಶನಿಯ ದೋಷ ಇರುತ್ತೆ, ಕೆಲವರಿಗೆ ಶನಿ ದಶೆ ನಡೀತಾ ಇರುತ್ತೆ, ಅಂಥವರು ಪ್ರತಿ ಶನಿವಾರದಂದು ಪವಿತ್ರ ನದಿಯಲ್ಲಿ ಕಪ್ಪು ಎಳ್ಳನ್ನು ತೇಲಿ ಬಿಡಬೇಕು. ಇದು ಶನಿ ದೋಷವನ್ನು ಶಮನಗೊಳಿಸುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಈ ಮಕರ ಸಂಕ್ರಾಂತಿಯ ದಿನ ಕಪ್ಪು ಎಳ್ಳುಂಡೆ, ಉಪ್ಪು, ಬೆಲ್ಲ, ಕಪ್ಪು ಎಳ್ಳು, ಹಣ್ಣುಗಳು, ಕಿಚಡಿ ಮತ್ತು ಹಸಿರು ತರಕಾರಿಗಳನ್ನು ದಾನ ಮಾಡುವಂಥದ್ದು ಅತ್ಯಂತ ಶುಭಕರ. ಇದನ್ನು ಮುಂದೆ ರಥಸಪ್ತಮಿಯವರೆಗೂ ಕೂಡ ಈ ದಾನಾದಿಗಳನ್ನು ಮುಂದುವರಿಸ್ಬೋದು. ಇನ್ನು ಸಂಪತ್ತನ್ನು ಹೆಚ್ಚು ಮಾಡಲಿಕ್ಕೆ ಈ ಸಂಕ್ರಮಣ ಸಂದರ್ಭ ಏನಿದೆ ಅದು ವಿಶೇಷವಾಗಿರುವಂಥದ್ದು. ಏಕೆಂದರೆ ಒಂದು ಮುಷ್ಟಿ ಕಪ್ಪು ಎಳ್ಳನ್ನು ತೆಗೆದುಕೊಂಡು ಅದನ್ನು ಮನೆಯ ಉತ್ತರ ದಿಕ್ಕಿಗೆ 7 ಬಾರಿ ಕುಟುಂಬದ ಸದಸ್ಯರೆಲ್ಲರ ತಲೆಯ ಮೇಲೆ ನಿವಾಳಿಸಿ ಎಸೆಯಬೇಕು. ಇದರಿಂದ ಮನೆಯಲ್ಲಿರುವಂಥವರ ನಡುವೆ ಸಾಮರಸ್ಯ ಉಂಟಾಗುತ್ತೆ. ಉದ್ದೇಶಪೂರ್ವಕವಾಗಿ ಹಣದ ನಷ್ಟ ಆಗುವಂಥದ್ದು ನಿಲ್ಲತ್ತೆ ಮತ್ತು ಸಂಪತ್ತು ಮನೆಯಲ್ಲೇ ಉಳಿಯತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಸಂಪತ್ತನ್ನು ಹೆಚ್ಚು ಮಾಡಲಿಕ್ಕೆ ಕಪ್ಪು ಎಳ್ಳನ್ನು ಬಳಸಬೇಕು. ಇದು ಈ ಉತ್ತರಾಯಣದಲ್ಲಿ ಪ್ರತಿ ಶನಿವಾರ ಮಾಡುವಂಥ ಒಂದು ಪರಿಹಾರ ಕ್ರಮ ಇದು. ಹಾಗೆ ಮಕರ ಸಂಕ್ರಾಂತಿಯಿಂದ ಆರಂಭ ಆಗುವಂಥ ಉತ್ತರಾಯಣ ಏನಿದೆ ಇದು ತುಂಬ ಪ್ರಶಸ್ತವಾಗಿರುವಂಥ ಒಂದು ಆಯನ ಇದು. ಹಾಗಾಗಿನೇ ಇಡೀ ವಿಶ್ವಕ್ಕೆ ಜ್ಯೋತಿ ಅನಿಸಿರುವಂಥ ಸೂರ್ಯದೇವನನ್ನು ಈ ಒಂದು ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಬೇಕು. ಕೃತಜ್ಞತಾಪೂರ್ವಕವಾಗಿ ಸವಿತೃ ನಾಮಕನಾದಂಥ ಶ್ರೀ ಲಕ್ಷ್ಮೀ ನಾರಾಯಣ ದೇವನನ್ನು ಪೂಜೆ ಮಾಡಬೇಕು. ಇನ್ನು ಇಲ್ಲಿ ಸೂರ್ಯ ಉತ್ತರಾಭಿಮುಖವಾಗಿ ಚಲಿಸಲಿಕ್ಕೆ ಆರಂಭ ಮಾಡ್ತಾನೆ. ಹಾಗಾಗಿನೇ ಇದನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿ ಕರೆಯುವಂಥದ್ದು. ಈ ಸಂದರ್ಭದಲ್ಲಿ ಈ ಎಳ್ಳನ್ನು ತಿನ್ನಲಿಕ್ಕೆ ವೈಜ್ಞಾನಿಕವಾಗಿಯೂ ಕೂಡ ಕಾರಣಗಳಿದೆ. ಇದು ಬರೀ ಧಾರ್ಮಿಕವಾದಂಥ ಒಂದು ಮೂಢನಂಬಿಕೆ ಅಷ್ಟೇ ಅಲ್ಲ, ವೈಜ್ಞಾನಿಕ ಕಾರಣ ಹಿನ್ನೆಲೆ ಕೂಡ ಇದೆ. ಇಲ್ಲಿ ಧನುರ್ಮಾಸದಲ್ಲಿ ದೇಹಕ್ಕೆ ಚಳಿ ಹೆಚ್ಚಾಗಿ ತಟ್ತಾ ಇರುತ್ತೆ. ಅದು ಶಿವರಾತ್ರಿಯವರೆಗೂ ಕೂಡ ಈ ಚಳಿ ಇರುವಂಥದ್ದು. ಆ ಕಾರಣದಿಂದ ಮಲಬದ್ಧತೆಯಂತಹ ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಹಾಗಾಗಿ ಈ ಚಳಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಶರೀರದಲ್ಲಿ ಉಷ್ಣಾಂಶವನ್ನು ಜಾಸ್ತಿ ಮಾಡಿಕೊಳ್ಬೇಕು. ಈ ಚಳಿ ಜಾಸ್ತಿ ಇದ್ದರೆ ಚರ್ಮ ಸುಕ್ಕುಗಟ್ಟುತ್ತೆ, ಜೊತೆಗೆ ಚರ್ಮ ಬಿರಿಯಲಿಕ್ಕೆ ಆರಂಭ ಮಾಡುತ್ತೆ. ಹಾಗಾಗಿ ಈ ಉತ್ತರಾಯಣದ ನಂತರದಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇರುತ್ತೆ. ಇಲ್ಲಿ ಶಿಶಿರ ಋತು ಅಂದರೆ ಮರ ಗಿಡಗಳು ಎಲೆ ಉದುರಿಸುವಂಥ ಕಾಲ ಆಗಿರೋದ್ರಿಂದ ಚರ್ಮದ ಬಿರಿತ ಹೆಚ್ಚಾಗ್ತಾ ಇರುತ್ತೆ. ಅಲ್ಲಿ ಈ ಬಿಸಿಲಿನ ತಾಪವನ್ನು ತಡೆದು ಚರ್ಮ ಬಾಧೆಯನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ದೇಹದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಬೇಕು. ಇಲ್ಲಿ ವೈದ್ಯಶಾಸ್ತ್ರ ಆಗಲಿ ಆಹಾರ ಶಾಸ್ತ್ರ ಆಗಲಿ ಹೇಳೋ ಪ್ರಕಾರ ಮನುಷ್ಯನಿಗೆ ಬೇಕಾದಂತಹ ಎ ಮತ್ತು ಬಿ ವಿಟಮಿನ್ ಏನಿದೆ ಇದನ್ನು ತೈಲ ಧಾನ್ಯವಾದಂತಹ ಎಳ್ಳಿನಲ್ಲಿ ಹೇರಳವಾಗಿ ಕಾಣ್ತೇವೆ. ಹಾಗಾಗಿ ಮುಂಜಾಗರೂಕತೆಗಾಗಿ ದೇಹದಲ್ಲಿ ಕೊಬ್ಬನ್ನು ಸಂಗ್ರಹಿಸಲಿಕ್ಕೆ ಎಳ್ಳನ್ನು ಉಪಯೋಗಿಸಬೇಕು ಅನ್ನುವಂಥ ವಿಚಾರ ಇದೆ. ಇನ್ನು ಎಳ್ಳು ಪಿತ್ತಕಾರಕ. ಹಾಗಾಗಿ ಬರೀ ಎಳ್ಳನ್ನು ತಿಂದರೆ ಪಿತ್ತ ಜಾಸ್ತಿ ಆಗುತ್ತೆ. ಇದರ ಜೊತೆ ಪಿತ್ತ ಹರವಾದಂತಹ ಬೆಲ್ಲವನ್ನು ಸೇರಿಸಿ ತಿಂದರೆ ಪಿತ್ತ ನಿವಾರಣೆ ಆಗುತ್ತೆ, ಜೊತೆಗೆ ಕೊಬ್ಬಿನ ಅಂಶ ಸರಿದೂಗಿಸುತ್ತೆ ಇದು ಅನ್ನುವಂಥದ್ದಿದೆ. ಹಾಗಾಗಿ ಈ ಎಳ್ಳಿನ ಜೊತೆಯಲ್ಲಿ ಬೆಲ್ಲವನ್ನು ಉಪಯೋಗಿಸಬೇಕು ಅನ್ನುವಂಥದ್ದು. ಹಾಗಾಗಿನೇ ಈ ಧನುರ್ಮಾಸದಲ್ಲಿ ದೇಹಕ್ಕೆ ಉಂಟಾಗುವಂಥ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಇಲ್ಲಿ ಹುಗ್ಗಿಯನ್ನು ಸೇವನೆ ಮಾಡುವಂಥದ್ದು. ಏಕೆಂದರೆ ಈ ಚಳಿಗಾಲದಲ್ಲಿ ಧನುರ್ಮಾಸದಲ್ಲಿ ಚಳಿ ಜಾಸ್ತಿ ಇರುತ್ತೆ. ಹಾಗಾಗಿನೇ ದೇಹದಲ್ಲಿ ಉಷ್ಣಾಂಶವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಹೆಸರು ಬೇಳೆಯನ್ನು ಕೂಡ ಹೆಚ್ಚಾಗಿ ಉಪಯೋಗಿಸುವಂಥದ್ದು. ಹಾಗೆ ಈ ಹಸಿ ಎಳ್ಳಿನ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಈ ಎಳ್ಳನ್ನು ಹುರಿದು ಅದರ ಜೊತೆಗೆ ರುಚಿಗೋಸ್ಕರ ಕೊಬ್ಬಿನ ಅಂಶ ಇರುವಂಥ ಕಡಲೆಕಾಯಿ ಬೀಜವನ್ನು ತಿನ್ನಬೇಕು, ಜೊತೆಗೆ ರುಚಿಗಾಗಿ ಬೆಲ್ಲವನ್ನು ಕೂಡ ತಿನ್ನಬೇಕು. ಇದರಿಂದ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದಿದೆ. ಹಾಗಾಗಿ ಈ ಎಳ್ಳಿಗೆ ಇರುವಂಥ ಗುಣ ವಾತವನ್ನು ನಿಯಂತ್ರಣ ಮಾಡುವಂಥದ್ದು, ಚರ್ಮರೋಗ ನಿವಾರಣೆಯನ್ನು ಮಾಡುವಂತಹ ಗುಣ ಇದ್ದು ರಕ್ತ ವೃದ್ಧಿಯನ್ನು ಮಾಡುತ್ತೆ. ಅದಕ್ಕಾಗಿಯೇ ಎಳ್ಳನ್ನು ವಿಶೇಷವಾಗಿ ಉಪಯೋಗಿಸಬೇಕು, ಜೊತೆಗೆ ಎಳ್ಳು ಬೆಲ್ಲವನ್ನು ದಾನ ಮಾಡಬೇಕು ಅನ್ನುವಂಥ ಹಿನ್ನೆಲೆ ಇದಾಗಿರುತ್ತೆ. ಹಾಗಾಗಿ ಈ ಮಕರ ಸಂಕ್ರಾಂತಿಯಿಂದ ಹಿಡಿದು ರಥಸಪ್ತಮಿಯವರೆಗೂ ಕೂಡ ಎಳ್ಳು ಬೆಲ್ಲವನ್ನು ದಾನ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ನೀವೇನಾದರೂ ನಿನ್ನೆ ಮಕರ ಸಂಕ್ರಮಣವನ್ನು ಆಚರಣೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ರಥಸಪ್ತಮಿಯ ದಿನ ಕೂಡ ನೀವು ಈ ಸಂಕ್ರಾಂತಿಯ ಸಾಂಕೇತಿಕವಾದಂಥ ಆಚರಣೆಯನ್ನು ಮುಂದುವರಿಸ್ಬೋದು. ಹಾಗಾಗಿ ತಮಗೆಲ್ಲರಿಗೂ ಕೂಡ ಸವಿತೃ ಶ್ರೀಮನ್ನಾರಾಯಣ ಸೂರ್ಯನಾರಾಯಣ ಶುಭವನ್ನು ಉಂಟು ಮಾಡಲಿ, ತಮ್ಮ ಎಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ.
ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವಿಶ್ರಾಂತಿ ಇಲ್ಲದಂತಹ ದಿನ. ತುಂಬ ಓಡಾಟ ಇದೆ. ನಿಮ್ಮ ವ್ಯಾಪಾರಕ್ಕಾಗಿ, ಉದ್ಯೋಗಕ್ಕಾಗಿ, ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗಾಗಿ ಈ ದಿನ ಸ್ವಲ್ಪ ಪ್ರಯಾಣ, ಓಡಾಟ, ತಿರುಗಾಟ ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ದಿನ ವ್ಯರ್ಥ ಖರ್ಚುಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗೆ ಕೆಲವು ಅಹಿತಕರ ಘಟನೆಗಳು ನಿಮ್ಮ ಮನಃಶಾಂತಿಯನ್ನು ಕೆಡಿಸುವಂಥ ಸಾಧ್ಯತೆ ಕೂಡ ಈ ದಿನದಲ್ಲಿರುತ್ತೆ. ಹಾಗಾಗಿನೇ ನಿಮ್ಮ ಕೆಲಸದ ಮೇಲೆ ನಿಮ್ಮ ಸಂಪೂರ್ಣವಾದಂಥ ಗಮನ ಇರಲಿ. ಹಾಗೆ ನಿಮ್ಮ ವಿರೋಧಿಗಳ ಹೇಳಿಕೆ ಇರಲಿ, ನಿಮ್ಮನ್ನು ಕಾಲೆಳೆಯುವಂಥ ಕೆಲವು ಪ್ರಸಂಗಗಳು ನಡೆಯುವಂಥದ್ದಾಗಲಿ, ಇದರ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಡಿ. ಹಾಗೆ ಈ ದಿನ ಆಯವ್ಯಯದ ಸರಿಯಾದ ನಿಯೋಜನೆಯ ಅಗತ್ಯತೆ ತುಂಬ ಇದೆ. ಹಾಗಾಗಿ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ, ನಿಮ್ಮ ಆದಾಯದ ಬಗ್ಗೆ ಈ ದಿನ ಸ್ವಲ್ಪ ಲೆಕ್ಕಾಚಾರದಲ್ಲೇ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು ಇರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಅಜಾಗರೂಕತೆಯಿಂದ, ನಿಮ್ಮ ಒಂದು ಓವರ್ ಕಾನ್ಫಿಡೆನ್ಸಿಂದ ಈ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ, ಹಾಗೆ ಕೆಲಸಗಳು ನಿಧಾನವಾಗಿ ನಡೆಯುವಂಥದ್ದು. ಇದನ್ನು ಏನು ಮಾಡಿದ್ರೂ ಕೂಡ ತಡಿಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಪ್ರಮುಖ ಅಡೆತಡೆಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನಷ್ಟೇ ಮಾಡ್ಬೋದು. ಫಲಾಫಲಗಳನ್ನು ಕೊಡುವಂಥವನು ಭಗವಂತ. ಹಾಗೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಇನ್ನು ಒತ್ತಡಗಳಿರಲಿ, ಯಾವುದೇ ರೀತಿಯ ಒಂದು ಶ್ರಮದ ಕೆಲಸ ಕಾರ್ಯಗಳು ಬರಲಿ, ಜವಾಬ್ದಾರಿಗಳು ಬರಲಿ, ಅದನ್ನು ಸ್ವಲ್ಪ ತಾಳ್ಮೆಯಿಂದ, ಹೊಂದಾಣಿಕೆಯಿಂದ ನಿಭಾಯಿಸುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಒಳ್ಳೆಯ ಯೋಗ ಇರುವಂಥ ದಿನ. ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ಪ್ರೋತ್ಸಾಹದಾಯಕವಾದಂತಹ ವಾತಾವರಣ ನಿಮಗೆ ಈ ದಿನ ಇದೆ. ಹಾಗಾಗಿ ಒಂದು ಕೆಲಸ ಆಗಬೇಕು ಅಂದರೆ ಅದಕ್ಕೆ ಯಾರಾದರೂ ಒಬ್ಬರು ಜೊತೆಯಾಗಿ ನಿಲ್ಲುವಂಥವ್ರು ಇದ್ದಾರೆ. ಹಾಗೆ ಈ ದಿನ ಕೆಲಸದ ಬಗ್ಗೆ ಸ್ವಲ್ಪ ಆತುರತೆ ಜಾಸ್ತಿ ಇರುತ್ತೆ, ಒಂದು ರೀತಿಯಲ್ಲಿ ಕುತೂಹಲ ಇರುವಂಥದ್ದು. ಹಾಗಾಗಿನೇ ಈ ಕ್ಯೂರಿಯಾಸಿಟಿಗಾಗಿ ಕೆಲಸಗಳನ್ನು ಬೇಗ ಬೇಗ ಮಾಡುವಂಥ ಒಂದು ಪ್ರವೃತ್ತಿ ಈ ದಿನ ಹೆಚ್ಚಾಗಿ ಕಾಣಿಸುತ್ತೆ. ಹಾಗೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮ ಪ್ರತಿಫಲ ಸಿಕ್ಕತ್ತೆ ದೇವರ ಅನುಗ್ರಹದಿಂದ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆನಪು ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗೆ ಸಾಧ್ಯವಾದಷ್ಟು ಕೂಡ ಅವರನ್ನು ಸಂಪರ್ಕ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಈ ದಿನ ಇರ್ತೀರಿ. ಹಾಗೆ ಈ ದಿನ ಮೋಜು ಮಸ್ತಿ, ಮನರಂಜನೆ, ಬಾಲ್ಯ ಸ್ನೇಹಿತರ ಭೇಟಿ ಇತ್ಯಾದಿ ಚಟುವಟಿಕೆಗಳು ನಡೆಯುವಂಥದ್ದು ಕೂಡ ಈ ದಿನ ಇದೆ. ಹಾಗಾಗಿ ಈ ದಿನ ಹೊಸತು ನಿಮ್ಮ ಜೀವನಕ್ಕೆ ಅವಿನಾಭಾವ ಸಂಬಂಧದಂತೆ ಅಂಟಿಕೊಂಡಿರುತ್ತೆ. ಹಾಗೆ ಈ ದಿನ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡುವಂಥ ಒಂದು ಪೂರ್ವ ಸಿದ್ಧತೆಯಲ್ಲೂ ಕೆಲವರು ಇರ್ಬೋದು. ಹಾಗೆ ಈ ದಿನ ಆಶ್ಚರ್ಯಕರವಾದಂತಹ ಸನ್ನಿವೇಶವೊಂದು ಕೂಡ ನಡೆಯುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ವರ್ಣರಂಜಿತವಾಗಿರುತ್ತೆ, ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ಉದ್ಯೋಗಗಳು ಕೂಡ ಹೆಚ್ಚುವರಿ ಜವಾಬ್ದಾರಿಗಳಿಂದ ನೀವು ಮುಕ್ತರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸಂತೋಷದ ದಿನ, ಸುಭಿಕ್ಷದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಹಠಾತ್ತಾಗಿ ಕೆಲವೊಂದು ಬದಲಾವಣೆಗಳಾಗುವಂಥ ದಿನ ಇದು. ಅಂದರೆ ನೀವು ಅಂದುಕೊಂಡಂತೆ ಯಾವುದೇ ಕೆಲಸಗಳು ನಡೆಯಲ್ಲ. ಆರಂಭ ಚೆನ್ನಾಗಿರುತ್ತೆ, ಆದರೆ ಮಧ್ಯದಲ್ಲಿ ಕೆಲಸಗಳು ಕೈ ಕೊಡುತ್ತೆ. ಹಾಗಾಗಿ ನಿಮ್ಮ ಇತ್ತ ಶತ್ರುಗಳ ಕೈವಾಡ ಮೇಲಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿಯನ್ನು ನೀವು ಗಮನ ಇಟ್ಕೊಂಡು ಮುಂದುವರಿಬೇಕಾಗುತ್ತೆ. ಇಲ್ಲಾಂದರೆ ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಒದಗಿ ಬರುವಂಥದ್ದಿದೆ. ಇನ್ನು ಪ್ರಮುಖವಾದಂತಹ ವಿಚಾರಗಳಲ್ಲಿ ನಿಮ್ಮ ನೆನಪಿನ ಶಕ್ತಿಗಿಂತ ದಾಖಲೆಗಳ ಮೇಲೆ ನೀವು ಹೆಚ್ಚು ಅವಲಂಬಿಕೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ನಿಮ್ಮ ಡಿಪೆಂಡೆನ್ಸಿ ಇರುವಂಥದ್ದು ಈ ದಾಖಲೆ ಪತ್ರಗಳ ಮೇಲೆ ಇರುತ್ತೆ ವಿನಃ
ನಿಮಗೆ ನೆನಪಿನ ಶಕ್ತಿ ಈ ದಿನ ಸ್ವಲ್ಪ ಕುಂದುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಉತ್ಸಾಹದ ಘಟನೆಗಳೇನೋ ನಡೆಯುತ್ತೆ, ಆದರೆ ಆ ಉತ್ಸಾಹ ಹೆಚ್ಚು ಕಾಲ ಇರಲ್ಲ, ತಾತ್ಕಾಲಿಕವಾಗಿ ಇರುವಂಥ ಉತ್ಸಾಹ ಅದು. ಹಾಗೆ ಈ ದಿನದಲ್ಲಿ ಪ್ರಮುಖ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುವಂಥದ್ದು. ಮೇಲ್ನೋಟಕ್ಕೆ ಕೆಲಸ ಸುಗಮವಾಗಿ ನಡೀತಾ ಇದೆ ಅಂದರೂ ಕೂಡ ನೀವು ಸ್ವಲ್ಪ ಒಳಕ್ಕೆ ಹೋಗಿ ನೋಡಿದ್ರೆ ಆ ಕೆಲಸಕ್ಕೆ ನೂರಾರು ವಿಘ್ನಗಳೇ ತುಂಬಿಕೊಂಡಿರುತ್ತೆ. ಹಾಗೆ ಈ ದಿನ ವಿಘ್ನ ನಿವಾರಣೆಗಾಗಿ ಗಣಪತಿಯನ್ನು ಆರಾಧನೆ ಮಾಡ್ತಾ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಜಾಗರೂಕರಾಗಿರಿ. ಮನೆಯ ಹೊರಗೆ ಒತ್ತಡ ಹೆಚ್ಚಾಗುತ್ತೆ. ವ್ಯಾಪಾರ, ವ್ಯವಹಾರ, ನಿಮ್ಮ ಉದ್ಯೋಗ, ನಿಮ್ಮ ಪ್ರಯಾಣ ಸ್ವಲ್ಪ ನಿರುತ್ಸಾಹದಾಯಕವಾಗಿರುತ್ತೆ. ಉತ್ಸಾಹ ಬೇಕು ಅಂದರೆ ಈ ದಿನ ಭಗವಂತನನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಗ್ರಹಗತಿಗಳು ತುಂಬ ಅನುಕೂಲಕರವಾಗಿದೆ. ಹಾಗಾಗಿಯೇ ಯಾವುದೇ ರೀತಿಯ ಕಾರ್ಯ ಸಾಧನೆ ಮಾಡಲಿಕ್ಕೆ ನೀವು ಈ ಸಮಯದ ಸದುಪಯೋಗವನ್ನು ಮಾಡಿಕೊಳ್ಬೋದು. ಟೈಮ್ ಚೆನ್ನಾಗಿದ್ದಾಗ ಕೆಲಸಗಳು ಯಶಸ್ವಿ ಆಗುತ್ತೆ. ಹಾಗೆ ಯಾವುದೂ ಕೂಡ ಶ್ರಮ ಅನಿಸಲ್ಲ, ತಾನಾಗಿ ಈ ದಿನ ಹೂ ಎತ್ತಿದಂತೆ ಕೆಲಸಗಳು ಮುಂದುವರೆದು ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಸವಿಯಾದಂತಹ ಮಾತು ನಿಮ್ಮ ಕಾರ್ಯ ಸಾಧನೆಗೆ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಮಾತಿನಿಂದ ಈ ದಿನ ವಿರಸಗಳಾಗದೇ ಇಲ್ಲ, ಏಕೆಂದರೆ ಮಾತಿನಲ್ಲಿ ಅಷ್ಟೊಂದು ಮಾಧುರ್ಯತೆ ಇದೆ, ಅಷ್ಟೊಂದು ಹೊಂದಾಣಿಕೆ ಇದೆ. ಹಾಗೆ ಈ ದಿನ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮೊದಲು ಆ ಭಿನ್ನಾಭಿಪ್ರಾಯಗಳು ಒಳನುಸುಳಬಾರ್ದು, ಅದನ್ನು ಬಂದರೆ ಮಾತಿನ ಮೂಲಕ ಬಹಳ ಬೇಗ ಪರಿಹಾರ ಮಾಡಿಕೊಳ್ಬೇಕು. ಇನ್ನು ಧನಾತ್ಮಕ ದೃಷ್ಟಿಕೋನದ ಅಗತ್ಯತೆ ಈ ದಿನ ತುಂಬ ಇದೆ. ಯಾವುದೇ ವಿಚಾರವನ್ನಾದರೂ ಕೂಡ ತುಂಬ ಪಾಸಿಟಿವ್ ಆಗಿ ನೀವು ನೋಡ್ತಾ ಇರಬೇಕಾಗತ್ತೆ. ಇನ್ನು ಸಮಾಜದಲ್ಲಿ ವಿಶೇಷವಾದಂತಹ ಗೌರವ ಸ್ಥಾನಮಾನಗಳು ಸಿಕ್ಕುವಂಥದ್ದು ಇದೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ನಿರಂತರವಾದಂತಹ ಒಂದು ಪ್ರಗತಿ ಇರುತ್ತೆ, ಒಂದು ಅಭಿವೃದ್ಧಿ ಕಾಣಿಸ್ತಾ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ಸ್ವಂತ ಬಿಸಿನೆಸ್ಸಲ್ಲಿ ಒಂದು ಪ್ರಗತಿದಾಯಕವಾದಂಥ ಅಂಶ ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಒಟ್ಟಾರೆ ನಿಮಗೆ ಫಲಪ್ರದವಾದಂತಹ ದಿನ, ನಿಮ್ಮ ಒಂದು ಪ್ರಯತ್ನಕ್ಕೆ ಮೀರಿದ ಫಲವನ್ನು ತಂದುಕೊಡುವಂಥ ಒಂದು ವಿಶೇಷ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗದೇ ಇರುವಂಥ ದಿನ. ಇಲ್ಲಿ ಸ್ವಲ್ಪ ನಿರಾಸೆ ಆಗುತ್ತೆ ನೋಡಿ. ಎಷ್ಟೋ ಪ್ರಯತ್ನಪಟ್ಟು ಕೆಲಸಗಳನ್ನು ಆರಂಭ ಮಾಡಿದ್ರೂ ಸಂಬಂಧಪಟ್ಟವರು ನಿಮ್ಮ ಕೈಗೆ ಸಿಕ್ಕಲ್ಲ. ಹಾಗೆ ಈ ವ್ಯವಹಾರದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆ ಇದ್ದಂತಹ ವಿವಾದಗಳು, ಭಿನ್ನಾಭಿಪ್ರಾಯಗಳು, ಅದರಲ್ಲೂ ಪ್ರಮುಖವಾಗಿ ಈ ಆಸ್ತಿ ವಿವಾದಗಳು ಈ ದಿನ ಕೂಡ ಬಗೆಹರಿಯಲ್ಲ. ಹಾಗಾಗಿನೇ ಕೆಲವರು ಜಾತಕ ಪಕ್ಷಿಯಂತೆ ಕಾಯ್ತಾ ಇರುವಂಥದ್ದು ಇದೆ. ಆದರೆ ನಿಮ್ಮ ಕಮ್ಯುನಿಕೇಷನಲ್ಲಿ ಎಲ್ಲೋ ಒಂದು ಕಡೆ ಗ್ಯಾಪ್ ಇರುವಂಥದ್ದು. ಹಾಗಾಗಿ ಉತ್ತಮ ಸಂವಹನವನ್ನು ಇಟ್ಕೊಂಡ್ರೆ ನೀವು ಇಂತಹ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಗುರಿಯನ್ನು ತಲುಪುವಂಥ ದಾರಿ ಇರ್ಬೋದು, ನಿಮ್ಮ ಮಾತುಗಾರಿಕೆ ಇರ್ಬೋದು, ಇದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಅಗತ್ಯತೆ ಇದೆ. ಹಾಗೆ ಈ ದಿನ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ನಿರಾಸೆ, ಜಿಗುಪ್ಸೆ, ಬೇಸರ ಉಂಟಾಗುವಂಥದ್ದು. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಮಂದಗತಿಯಲ್ಲೂ ಕೂಡ ನಡೀತಾ ಇರುತ್ತೆ. ಹಾಗಾಗಿ ಯಾವುದೇ ಒಂದು ವಾತಾವರಣ ನೀವು ತೆಗೆದುಕೊಂಡ್ರೂ ಅಲ್ಲಿ ಸಮಸ್ಯಾತ್ಮಕವಾಗಿರುತ್ತೆ. ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಉಲ್ಬಣ ಆಗುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ನೀವು ಸ್ವಲ್ಪ ಪರದಾಡಬೇಕಾದಂತಹ ಸನ್ನಿವೇಶಗಳು ಕೂಡ ಇದೆ. ಇನ್ನು ಗೃಹಿಣಿಯರಿಗೆ, ಸ್ತ್ರೀಯರಿಗೆ, ಯುವತಿಯರಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ವಿಚಾರಧಾರೆಗಳನ್ನು ಹೇಳಿಕೊಳ್ಳುವಂಥ ಸಂದರ್ಭ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಸಂದರ್ಭ, ನಿಮ್ಮ ಆಪ್ತೇಷ್ಟರ ನಡುವೆ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಆದರೆ ಯಶಸ್ಸಿನಿಂದ ಮೈಮರೆಯುವಂಥದ್ದು ಕೂಡ ಇರುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ
ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಗ್ರಹ ಸ್ಥಿತಿಗಳು ಕೂಡ ಚೆನ್ನಾಗಿದೆ, ನಿಮ್ಮ ಒಂದು ಪ್ರಯತ್ನ ಕೂಡ ಅದ್ಭುತವಾಗಿದೆ. ಹಾಗಾಗಿ ಯಾವುದೇ ಕೆಲಸದಲ್ಲೂ ಈ ದಿನ ಬಡಪಟ್ಟಿಗೆ ಸೋಲು ಅನ್ನುವಂಥದ್ದು ನಿಮಗೆ ದಕ್ಕಲ್ಲ. ಹಾಗೆ ಈ ದಿನ ದಕ್ಷತೆಯ ಕಾರ್ಯಸಾಧನೆಗೆ ಹಿರಿಯರ ಸಲಹೆ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಕೂಡ ಉತ್ತಮ. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆ ಎಲ್ಲಿ ಪ್ರದರ್ಶನ ಆಗುತ್ತೋ ಅಲ್ಲಿ ನಿಮ್ಮ ಹಿರಿಯರ ಸಲಹೆಯನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಖರ್ಚು ವೆಚ್ಚಗಳನ್ನು ಸರಿದೂಗಿಸಿಕೊಳ್ಳುವಂಥ, ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಅದ್ಭುತವಾಗಿ ನಡೆಯುತ್ತೆ. ಹಾಗಾಗಿನೇ ನಂಬಿಕೆಯಿಂದ ನಿಷ್ಠೆಯಿಂದ ಈ ಪ್ರಯತ್ನದಲ್ಲಿ ನೀವು ಮುಂದುವರಿರಿ. ಯಾಕೆ ಅಂತ ಹೇಳಿದರೆ ಪರಿಹಾರ ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ, ಅದು ಎಲ್ಲರಿಗೂ ಕೂಡ ಒಲಿದು ಬರಲ್ಲ. ಆದರೆ ಈ ದಿನ ನಿಮಗೆ ತುಂಬ ಫೇವರಬಲ್ ಆಗಿರುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ಹೊಸ ಉತ್ಸಾಹದಿಂದ ಮುನ್ನಡೆಯುವಂಥದ್ದು. ಹಾಗಾಗಿ ಈ ಉತ್ಸಾಹವೇ ನಿಮಗೆ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿಕ್ಕೆ ಸಹಾಯ ಮಾಡಬೇಕು. ಆ ರೀತಿಯಲ್ಲಿ ನೀವು ನಿಮ್ಮ ಉತ್ಸಾಹವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೆ ನಿಮಗೆ ಸುಖ, ಸಂತೋಷ, ತೃಪ್ತಿ, ಆನಂದ ಎಲ್ಲವೂ ಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮನ್ನು ನೀವು ನಿಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ದೇವಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸಗಳು ಯಶಸ್ವಿಯಾಗುತ್ತೆ. ಆದರೆ ಸ್ವಲ್ಪ ಶ್ರಮಪಟ್ಟೆ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಹಳೆಯ ವಿಚಾರಗಳ ಬಗ್ಗೆ, ಹಳೆಯ ಕಡತಗಳ ಬಗ್ಗೆ, ಹಳೆಯ ವಸ್ತುಗಳ ಬಗ್ಗೆ ಈ ದಿನ ಎಲ್ಲಿಲ್ಲದ ಕಾಳಜಿ ಇರುವಂಥದ್ದು. ಹಾಗಾಗಿ ಯಾವುದೋ ದಾಖಲೆ ಪತ್ರಗಳನ್ನು ಹುಡುಕುವಂತಹ ಒಂದು ವಿಶೇಷ ಸಂದರ್ಭ ನಿಮಗೆ ಈ ದಿನ ಒದಗಿ ಬರುತ್ತೆ. ಹಾಗೆ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಕಾರ್ಯಭಾರದ ಒತ್ತಡ ಈ ದಿನ ಎದುರಿಸಬೇಕಾಗತ್ತೆ. ಆದರೂ ಕೂಡ ಬಹಳ ಸಮರ್ಥವಾಗಿ ಅದನ್ನು ನಿಭಾಯಿಸ್ತೀರಿ. ಇನ್ನು ನೀವು ನಿಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂಥದ್ದು ಕೂಡ ಈ ದಿನ ಇರಬಹುದು. ಏಕೆ ಅಂತ ಹೇಳಿದ್ರೆ ಕೆಲವರ ವಿಚಾರದಲ್ಲಿ ಈ ದಿನ ನೀವು ಓವರ್ ಕಾನ್ಫಿಡೆಂಟ್ ಆಗಿ ಇರ್ತೀರಿ. ಇದು ನಿಮಗೆ ಹಿನ್ನಡೆಯನ್ನು ತರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಅಲ್ಪ ಯಶಸ್ಸಿನಿಂದ ಮೈ ಮರಿಬೇಡಿ. ಈ ಯಶಸ್ಸು ಬಹಳ ಸುದೀರ್ಘ ಕಾಲಾವಧಿಯವರೆಗೆ ಇರಬೇಕಾಗತ್ತೆ. ಆದರೆ ಅಲ್ಪವಾಗಿ ಒಂದೆರಡು ದಿನಗಳ ಈ ಸಂತೋಷಕ್ಕೆ ನೀವು ನಿಮ್ಮ ಪ್ರಮುಖವಾದಂಥ ವಿಚಾರಗಳನ್ನು ರಾಜಿ ಮಾಡಿಕೊಳ್ಬೇಡಿ. ಹಾಗೆ ಈ ದಿನ ದೂರದ ಪ್ರಯಾಣ ಸಾಧ್ಯತೆ ಕೂಡ ಇದೆ, ಅದು ನಿಮಗೆ ಸಂತೋಷವನ್ನು ತರುತ್ತೆ. ಇನ್ನು ಪ್ರವಾಸ ನಿಮಗೆ ತೃಪ್ತಿಯನ್ನು ತರುವುದರ ಜೊತೆಗೆ ನಿಮ್ಮ ಆದಾಯವನ್ನು ಕೂಡ ಹೆಚ್ಚಿಸುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಯಾರೋ ಒಬ್ಬರು ಮಾಡಿರುವಂಥ ತಪ್ಪು, ಯಾರೋ ಒಬ್ಬರ ತೊಂದರೆ ಈ ದಿನ ಎಲ್ಲರನ್ನ ಅದೇ ದೃಷ್ಟಿಯಲ್ಲಿ ನೋಡುವಂಥ ಒಂದು ಪರಿಸ್ಥಿತಿ ಉಲ್ಬಣ ಆಗ್ತಾ ಇದೆ. ಹಾಗಾಗಿನೇ ಈ ಸಾಮರಸ್ಯದ ಕೊರತೆ ಉಂಟಾಗುವಂಥದ್ದು ಈ ಕಾರಣಕ್ಕಾಗಿ ಕೂಡ. ಹಾಗೆ ಈ ದಿನ ನಿಮ್ಮ ಇಷ್ಟವಾದಂತಹ ದೇವರನ್ನು ಸ್ಮರಣೆ ಮಾಡ್ತಾ ಯಾವುದನ್ನು ಈ ದಿನ ಪಂಚಾಮೃತವಾಗಿ ದಯಪಾಲಿಸಿದ್ದನೋ ಅದನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿಮ್ಮ ಆಲೋಚನೆಗಳು ಸ್ಥಿರವಾಗಿರಲ್ಲ, ಇದು ಚಂಚಲತೆಯಿಂದ ಕೂಡಿರುವಂಥದ್ದು. ಹಾಗಾಗಿನೇ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ, ಫಲಿತಾಂಶಗಳು ಸಿಕ್ಕಲ್ಲ. ಇನ್ನು ಈ ದಿನ ವಿಶೇಷವಾಗಿ ಹಣಕಾಸಿನ ತೊಂದರೆಯಿಂದ ಯಾರೂ ಬಳಲ್ತಾ ಇರ್ತಾರೆ ಅಂಥವರು ಹೊಸ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೂ ಕೂಡ ಕಾರಣೀಭೂತರಾಗಬೇಕಾಗತ್ತೆ. ಇನ್ನು ಈ ದಿನ ಬಹಳ ಬುದ್ಧಿವಂತಿಕೆಯಿಂದ, ಅಷ್ಟೇ ಯುಕ್ತಿಯಿಂದ ನಿಮ್ಮ ವಿರೋಧಿಗಳ ಕಾರ್ಯಸ್ಥಾನವನ್ನು ನೀವು ತಿಳ್ಕೊಳ್ಬೇಕು, ಅದನ್ನು ಆದಷ್ಟು ಉಪಶಮನ ಮಾಡಬೇಕು. ಇನ್ನು ಈ ದಿನದಲ್ಲಿ ನಿಮ್ಮ ತೀರ್ಮಾನ ಯಾವುದೇ ಇದ್ದರೂ ಆ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಹಾಗಾಗಿ ತೆಗೆದುಕೊಂಡಂಥ ತೀರ್ಮಾನವನ್ನು ಆಗಾಗ್ಗೆ ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ. ಅದರಲ್ಲೂ ವಿಶೇಷವಾಗಿ ನಿಮ್ಮ ವಿರೋಧಿಗಳ ಸಂಖ್ಯೆ ದ್ವಿಗುಣ ಆಗಬಾರ್ದು, ಆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನೋಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಆತ್ಮವಿಶ್ವಾಸದ
ಕೊರತೆ ಎಲ್ಲೋ ಒಂದು ಕಡೆ ಕಾಣುವಂಥದ್ದು ಇದೆ, ಅದನ್ನು ಸರಿದೂಗಿಸ್ಕೊಳ್ಬೋದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಪೂರಕವಾಗಿಲ್ಲ. ಹಾಗಾಗಿನೇ ಪ್ರತಿ ಕೆಲಸದಲ್ಲೂ ಕೂಡ ಸ್ವಲ್ಪ ತ್ರಾಸ ಇರುತ್ತೆ. ಅಂದರೆ ತುಂಬ ಶ್ರಮಪಟ್ಟೆ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ನಿಮ್ಮ ಪ್ರಯಾಣ ಕೂಡ ಈ ದಿನ ಪ್ರಯಾಸದಾಯಕವಾಗಿರುವಂಥದ್ದು. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಮಿಶ್ರ ಫಲಗಳನ್ನು ತರುವುದರ ಜೊತೆಗೆ ಸ್ವಲ್ಪ ನಷ್ಟವನ್ನು ಕೂಡ ಉಂಟು ಮಾಡುತ್ತೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳಿಗೆ ಕೈ ಹಾಕಬೇಡಿ, ಬೇರೆಯವರನ್ನು ನಂಬಿ ಮೋಸ ಹೋಗಬೇಡಿ. ನಿಮ್ಮ ಒಂದು ಬುದ್ಧಿವಂತಿಕೆ ನಿಮ್ಮ ಕೈಲೇ ಇರಬೇಕಾಗತ್ತೆ ಈ ದಿನ. ಹಾಗೆ ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುವಂಥದ್ದು ಈ ದಿನ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳಾಗ್ತಾ ಇರೋದರಿಂದ ನಿಮಗೆ ತೀವ್ರ ನಿರಾಸಕ್ತಿ ಇರುತ್ತೆ ಕೆಲಸದಲ್ಲಿ. ಹಾಗೆ ಒಂದು ರೀತಿಯಲ್ಲಿ ಒತ್ತಡದಲ್ಲೇ ಕೆಲಸಗಳನ್ನು ಮಾಡುವಂಥದ್ದು ಇದೆ. ಇನ್ನು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಷ್ಟೊಂದು ಸನ್ನಿವೇಶಗಳು ಸರಿ ಇಲ್ಲ. ಹಾಗಾಗಿನೇ ಈ ದಿನ ಯಾವುದೇ ಒಂದು ಹೊಸ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಏಕೆಂದರೆ ಈ ದಿನದ ಕೆಲಸಗಳು ಮಂದಗತಿಯಲ್ಲಿ ನಡೆಯುವಂಥದ್ರ ಜೊತೆಗೆ ಸ್ವಲ್ಪ ಬೇರೆಯವರ ಕೈವಾಡ ಕೂಡ ಹೆಚ್ಚಾಗಿ ಇರುವಂಥದ್ದು. ಹಾಗಾಗಿ ಮೂರನೆಯವರ ವಿಚಾರಕ್ಕೆ ಈ ದಿನ ತಲೆ ಹಾಕುವಂಥದ್ದಾಗಲಿ ಅಥವಾ ಮೂರನೆಯವರನ್ನು ನಂಬಿ ಕೆಲಸಗಳನ್ನು ಕೈಗೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನ ಉದ್ಯೋಗಿಗಳಿಗೆ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗುವಂಥ ಸಂದರ್ಭ ಕೂಡ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಅಷ್ಟೊಂದು ಒಲವಿಲ್ಲ. ಎಲ್ಲೋ ಒಂದು ಕಡೆ ಮನಸ್ತಾಪಗಳಾಗುತ್ತೆ. ಮನಸ್ಸಿಗೆ ತೀವ್ರ ಒತ್ತಡದಲ್ಲೇ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಯಾವುದೇ ಒಂದು ದೊಡ್ಡ ವ್ಯವಹಾರಗಳಿಂದ ತಪ್ಪಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಭಿನ್ನಾಭಿಪ್ರಾಯಗಳು ಒಳಬರದಂತೆ ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಆದಷ್ಟು ಪ್ರಯಾಣವನ್ನು ಮುಂದಕ್ಕೆ ಹಾಕಿ, ಇಲ್ಲ ನೀವು ತುಂಬ ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣವನ್ನು ಆರಂಭ ಮಾಡಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ತಾಯಿರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ಉದ್ಯೋಗಗಳು ವ್ಯಾಪಾರದಲ್ಲಾಗಲಿ ಹೆಚ್ಚಿನ ಲಾಭ ಇದೆ. ಒಟ್ಟಾರೆ ಈ ಹೊಸತನ ಈ ದಿನ ನಿಮಗೆ ಒಲಿದು ಬರುವಂಥದ್ದು ಇದೆ. ಹಾಗೆ ಈ ದಿನ ಒಳ್ಳೆಯ ಸಮಯ. ತುಂಬ ಸಂಯಮದಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಒಂದು ಅನುಭವಕ್ಕೆ ತಕ್ಕಂತೆ ತಾಳ್ಮೆ ಇರುವಂಥದ್ದು ಇದೆ. ಹಾಗೆ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡುವಂಥದ್ದು, ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಂಥದ್ದು ಧನಾತ್ಮಕವಾದಂಥ ಬದಲಾವಣೆ. ನಿಮಗೆ ತುಂಬ ಪಾಸಿಟಿವ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗೆ ಕುಟುಂಬ ಸದಸ್ಯರು ಕೂಡ ನಿಮ್ಮ ಚಟುವಟಿಕೆಗಳಿಗೆ ಸಹಾಯ ಮಾಡುವಂಥವರು ಇದ್ದಾರೆ. ಅವರು ನಿಮ್ಮ ಮಾತನ್ನು ಒಪ್ತಾರೆ. ನಿಮ್ಮ ಅಭಿಪ್ರಾಯಕ್ಕೆ ಅವರ ಒಂದು ಸಹಮತ ಕೂಡ ಈ ದಿನ ವ್ಯಕ್ತವಾಗುತ್ತೆ. ಆದರೆ ಹಳೆಯ ನೋವುಗಳು ನಿಮ್ಮನ್ನು ಮತ್ತೆ ಮತ್ತೆ ಬಾಧಿಸುವಂಥದ್ದು ಇದೆ. ಎಂದೋ ಮಾಡಿದಂಥ ಒಂದು ಅಪಚಾರ, ಯಾವಾಗಲೂ ಮಾಡಿರುವಂಥ ಒಂದು ತಪ್ಪು ಈ ದಿನ ನಿಮಗೆ ಪಶ್ಚಾತ್ತಾಪಕ್ಕೂ ಕೂಡ ಕಾರಣವಾಗುವಂಥದ್ದು ಇದೆ. ಆದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಇದೆ. ಎಲ್ಲವೂ ಸರಿ ಇದೆ ಅಂತ ಹೇಳಿ ಈ ದಿನ ನೀವು ಕೆಲವೊಂದು ವಿಚಾರಗಳಲ್ಲಿ ತೀವ್ರವಾದ ಒಂದು ಅಪನಂಬಿಕೆ ಇರ್ಬೋದು ಅಥವಾ ಹೆಚ್ಚು ಆತ್ಮವಿಶ್ವಾಸ ಅತೀವವಾಗಿ ಇರುವಂಥದ್ದು, ಆ ಕಾನ್ಫಿಡೆನ್ಸ್ ಅನ್ನುವಂಥದ್ದು, ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಅತಿಯಾದಂತಹ ಜಾಗ್ರತೆ ಏನಿದೆ ಅದು ಹಣಕಾಸಿನ ವಿಚಾರದಲ್ಲೂ ಕೂಡ ತೋರಿಸ್ಬೇಕಾಗತ್ತೆ. ಹಾಗೆ ನಿಮ್ಮ ಪ್ರಯತ್ನಗಳಲ್ಲಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ. ಮಧ್ಯದಲ್ಲೇ ಕೆಲಸ ಬಿಡುವಂಥದ್ದು ಅಥವಾ ಬದಲಾವಣೆ ಮಾಡುವಂಥದ್ದು ಅಥವಾ ಈ ಗತಿಯ ಸ್ಪೀಡ್ ಏನಿದೆ ಇದನ್ನು ನಿಧಾನಗೊಳಿಸುವಂಥದ್ದನ್ನು ಮಾಡಬೇಡಿ. ಹಾಗೆ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಮುಂದಕ್ಕೆ ಹಾಕುವಂಥ ಮನಸ್ಥಿತಿ ಇರಬಾರ್ದು. ಹಾಗಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ,
ಜೊತೆಗೆ ಈ ದಿನ ಆಂಜನೇಯನ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಯಮದ ದಿನ, ಹಾಗೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಕಾಣುವಂಥ ದಿನ. ಇನ್ನು ಬರಬೇಕಾದಂಥ ಹಣ ಬರುವಂಥ ಸೂಚನೆಗಳು ಸಿಗ್ಬೋದು. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳು ನೆನ್ನೆಗಿಂತ ಉತ್ತಮವಾಗಿರುವಂಥದ್ದು. ಹಾಗಾಗಿಯೇ ಈ ದಿನದ ಆತ್ಮವಿಶ್ವಾಸ ನಿಮಗೆ ಹೊಸ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಒದಗಿಸುತ್ತೆ. ಇನ್ನು ಈ ದಿನದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ಬೋದು, ಆದರೆ ಅದನ್ನು ಬೇಗ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ತವಕ ಇದೆ. ಹಾಗಾಗಿ ನಿಮ್ಮ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಈ ದಿನ ನಿಮಗೆ ತುಂಬ ಕಾಳಜಿ ಇರುವಂಥ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಮಿತ್ರ ಪರಿವಾರದಲ್ಲಿ ನಿಮ್ಮ ಸ್ವಂತದ ಹೊಗಳಿಕೆಗೆ ಅಷ್ಟೊಂದು ಮಾನ್ಯತೆ ಇಲ್ಲ. ಹಾಗಾಗಿ ನಿಮ್ಮನ್ನೇ ನೀವು ಹೆಚ್ಚು ಹೊಗಳಿಕೊಳ್ಳುವಂಥದ್ದು ಏನಾದರೂ ಸಂದರ್ಭ ಬಂದರೆ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಅಪಹಾಸ್ಯಕ್ಕೆ ಗುರಿಯಾಗುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾದಂಥ ಅವಕಾಶವೊಂದು ಒದಗಿ ಬರುತ್ತೆ. ಆದರೆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ನಿಮ್ಮ ಮುಂದಿನ ಭವಿಷ್ಯ ಏನಿದೆ, ನಿಮ್ಮ ಗುರಿ ಏನು, ಉದ್ದೇಶ ಏನು, ಇದನ್ನು ಸ್ಪಷ್ಟಪಡಿಸ್ಕೊಳ್ಳುವಂಥ ಒಂದು ಕಾಲ ಸನ್ನಿಹಿತವಾಗ್ತಾ ಇದೆ. ಹಾಗಾಗಿಯೇ ನಿಮ್ಮ ಯಾವುದೇ ಒಂದು ಗುರಿಯನ್ನಾಗಲಿ ಅಥವಾ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನಾಗಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರೋದ್ರಿಂದಲೇ ಈ ದಿನದಲ್ಲಿ ಹೊಸ ಹೊಸ ವ್ಯವಹಾರಗಳ ಮನಸ್ಸಿಗೆ ಬರುತ್ತೆ. ಇದು ವ್ಯಾಪಾರಸ್ಥರಿಗೆ ಬರುವಂಥದ್ದು. ಆದರೆ ಉದ್ಯೋಗಿಗಳಿಗೆ ನೋಡಿ, ನಿಮ್ಮ ಒಂದು ಸ್ವಂತದ ವಿಚಾರದಲ್ಲಾಗಲಿ ಅಥವಾ ನಿಮ್ಮ ಒಂದು ಪ್ರತಿಭೆಯ ವಿಚಾರದಲ್ಲಾಗಲಿ ಈ ದಿನ ತುಂಬ ಆಸಕ್ತಿ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ, ಅದರ ಸಾಧನೆಗೆ ಹೆಚ್ಚು ಸಮಯವನ್ನು ಮಾಡಿಕೊಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಒತ್ತಡದ ನಡುವೆ ನಿಮ್ಮ ಪ್ರೀತಿಯ ಜೀವನ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ ಕೂಡ. ಕಾರ್ಯಭಾರದ ಒತ್ತಡ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನೀವು ಮಾಡದೇ ಇರುವಂಥ ಒಂದು ತಪ್ಪಿಗೆ ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಅದರಲ್ಲೂ ಮಾತಿನ ಶಿಕ್ಷೆ ಈ ದಿನ ನಿಮಗೆ ಮೀಸಲಾಗಿರುವಂಥದ್ದು. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲೇ ವಾಗ್ವಾದಗಳು ಉಂಟಾಗುವಂಥದ್ದು ಇದೆ. ಇನ್ನು ವ್ಯವಹಾರಗಳಲ್ಲಿ ಅಷ್ಟೊಂದು ವಾತಾವರಣ ಸರಿ ಇಲ್ಲ. ಹಾಗಾಗಿ ಯಾವುದೇ ದೊಡ್ಡ ಮಟ್ಟದ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಬದಲಾವಣೆಗೆ ಹೊಂದಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಕೈಗೊಂಡಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಇರುವಂಥದ್ದು, ಅದು ಮೂರನೆಯವರ ಕೈವಾಡ ಇದರಲ್ಲಿ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಈ ಹಳೆಯದನ್ನು ಜ್ಞಾಪಿಸ್ಕೊಂಡ್ರೆ ಈ ದಿನ ನಿಮ್ಮ ಮನಸ್ಸಿಗೆ ವೇದನೆ ಜಾಸ್ತಿ, ದುಃಖ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ದುಃಖವನ್ನು ಮರೀಲಿಕ್ಕೆ ನೀವು ಬೇರೊಂದು ವಿಷಯಗಳತ್ತ ಗಮನ ಹರಿಸುವಂಥದ್ದು ಉತ್ತಮ. ಅದಕ್ಕಾಗಿಯೇ ಈ ದಿನದಲ್ಲಿ ಕೆಲಸದಲ್ಲಿ ಅಡೆತಡೆಗಳಾದರೆ ನೀವು ಭಯಪಡುವಂಥ ಅಗತ್ಯ ಇಲ್ಲ. ಇವತ್ತಲ್ಲ ನಾಳೆ ಕೆಲಸವನ್ನು ಮುಂದುವರಿಸ್ಬೋದು. ನಿಮ್ಮ ಒಂದು ಮೂಗಿನ ನೇರಕ್ಕೆ ನೀವು ವಾದ ಮಾಡುವಂಥದ್ದಾಗಲಿ ಅಥವಾ ನಿಮ್ಮ ತಪ್ಪನ್ನೇ ಸಮರ್ಥನೆ ಮಾಡಿಕೊಳ್ಳುವಂಥ ವಿಚಾರವನ್ನು ಈ ದಿನ ಸ್ವಲ್ಪ ಕೈ ಬಿಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ತಾಯಿರಿ, ಮಹಾವಿಷ್ಣುವಿನ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3.